ಆಂಟಿ, ಟಿವಿ ಆನ್ ಮಾಡಿ ಆಂಟಿ. ನ್ಯೂಸ್ ಏನು ಅಂತ ನೋಡೋಣ. ಗೊತ್ತಿರೋ ನ್ಯೂಸೇ ಅಲ್ವಾ ಮನೀಷಾ? ಮೊದ್ಲೇ ಅಕ್ಕ ಬಾವ ಟೆನ್ಷನ್ ಅಲ್ಲಿದ್ದಾರೆ. ಗಾಯದ ಮೇಲೆ ಉಪ್ಪು ಹಾಕೋದು ಯಾಕೆ? ಏನೋ ಸಾಧಿಸ್ತೀನಿ ಅಂತ ಭಾಗ್ಯ ಹೋಗಿದ್ದಾಳಲ್ವಾ, ಅಲ್ಲಿ ಏನ್ ಮಾಡ್ತಿದ್ದಾಳೆ ನೋಡೋಣ. ಆನ್ ಮಾಡಿ. ಬ್ರೇಕಿಂಗ್ ನ್ಯೂಸ್. ತುಂಬಾ ವರ್ಷದಿಂದ ಹೆಸರು ಮಾಡಿರೋ ನಂದನ್ ಫ್ಯಾಮಿಲಿಗೆ ಸಂಬಂಧಪಟ್ಟ ಲಕ್ಕಿ ಗ್ರೂಪ್ ಆಫ್ ಇಂಡಸ್ಟ್ರಿ ಚೇರ್ಮನ್ ಹೆಸರು ಇವತ್ತು ಬದಲಾಗ್ತಾ ಇದೆ. ಲಕ್ಕಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಚೇರ್ಮನ್ ಆಗಿ ಇಷ್ಟು ದಿನ ದೊಡ್ಡ ಸ್ಥಾನದಲ್ಲಿದ್ದ ಮಿತ್ರ ಅವರು ವೋಟಿಂಗಿಗೆ ಬರ್ದೇನೆ ಅವ್ರ ಸೋಲನ್ನು ಒಪ್ಕೊಂಡಿದ್ದಾರೆ. ಕಂಪನಿ ಹೊಸ ಚೇರ್ಮನ್ ಆಗಿ ಮಿಸ್ ಸಾನಿಯಾ ಅವರ ಹೆಸರು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಶೇರ್ ಹೋಲ್ಡರ್ಸ್ ಎಲ್ರು ಅವ್ರ ಪರವಾಗೇ ಇದ್ದಾರೆ ಅನ್ಸ್ತಿದೆ. ಇಲ್ಲಿಗೆ ನಂದನ್ ವಂಶದ ಚರಿತ್ರೆ ಮುಗ್ದೋದಂಗೆ. ಬಿಸ್ನೆಸ್ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಎಷ್ಟೋ ಬಿಸ್ನೆಸ್ ಅಲ್ಲಿ ಒಂದಾದ ಲಕ್ಕಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮುಳುಗೋಗ್ತಿದೆ. ಸ್ವಲ್ಪ ಹೊತ್ತಲ್ಲೇ ಹೊಸ ಚೇರ್ಮನ್ ಆಗಿ ಮಿಸ್ ಸಾನಿಯಾ ಕೂತ್ಕೋತಾ ಇದ್ದಾರೆ. ಗೇಮ್ ಸ್ಟಾರ್ಟ್ ಮಾಡೋಣವಾ ಭಾಗ್ಯ? ಐ ಮೀನ್ ವೋಟಿಂಗ್ ಶುರು ಮಾಡೋಣವಾ? ನಿಮ್ ವೋಟ್ ಯಾರಿಗೆ ಅಂತ ಕೈ ಎತ್ತಿ ಹೇಳಿ. ನನ್ ವೋಟು ಸಾನಿಯಾ ಅವ್ರಿಗೆ. ನನ್ನ ವೋಟು ಸಾನಿಯಾ ಅವ್ರಿಗೆ. ನನ್ನ ನೋಟು ಸಾನಿಯಾ ಅವ್ರಿಗೆ. ನನ್ನ ನೋಟು ಸಾನಿಯಾ ಅವ್ರಿಗೆ. ಅರೆ ವಾ, ಥ್ಯಾಂಕ್ ಯು. ವೋಟ್ಸ್ ಎಲ್ಲ ನನ್ ಕಡೆಗೆ ಆಗಿದೆ. ಭಾಗ್ಯ, ಅವರೆಲ್ಲರ ಶೇರ್ ವ್ಯಾಲ್ಯೂ 35%, ನನ್ ಶೇರ್ ವ್ಯಾಲ್ಯೂ 20%. ಟೋಟಲ್ ಆಗಿ 55% ಶೇರ್ ವ್ಯಾಲ್ಯೂ ಜೊತೆಗೆ ನಾನೇ ಲೀಡಿಂಗ್ ನಲ್ಲಿದ್ದೀನಿ. ಜಸ್ಟ್ 25% ಶೇರ್ ಇಂದ ನೀವು ಡೌನ್ ಅಲ್ಲಿದ್ದೀರಾ. ಸೊ ನಾನೇ ಚೇರ್ಮನ್. ಕ್ಯಾನ್ ಐ ಟೇಕ್ ದಿಸ್ ಚೇರ್? Wait a minute. Who are you? I'm Arjun. Lucky Group of Industries na co-partner.
ನನ್ನ ಶೇರ್ 20%. ಮಿತ್ರ ಅವ್ರದ್ದು 25% ಇದೆ, ನಿಮ್ದು 20%. ಎಲ್ಲ ಸೇರಿದ್ರು 45% ಮಿಸ್ಟರ್ ಅರ್ಜುನ್. ನಮ್ ಕಡೆ 55% ಇದೆ. ನಾವೇ ಲೀಡಲ್ಲಿದ್ದೀವಿ. ಸ್ವಲ್ಪ ಇರಿ ಮೇಡಮ್, ಇನ್ನೂ ಇದೆ. ಇನ್ನೇನಿದೆ? JMR ಅವ್ರ ಶೇರ್ಸ್. ವಾಟ್? JMR ಅವರು ಈ ಕಂಪನಿ ಪಾರ್ಟ್ನರಾ? ವೆಲ್ ವಿಶರ್ ಕೂಡ. ಅವ್ರ ಶೇರು ಈ ಎಲ್ರು ಕಂಪ್ನಿಲ್ ಕೂಡ ಇದೆ. ಸೊ ಅವರ ಶೇರ್ 40%. ಏನ್ ಸಾನಿಯಾ, ಶಾಕ್ ಆಯ್ತಾ? ತಲೆ ತಿರುಗ್ತಾ ಇದೆಯಾ? ನಮ್ ಶೇರ್ಸು 25%. ಆದ್ರೆ ನಮ್ ಹಿಂದೆ JMR ಅವರಿದ್ದಾರೆ. ಸೊ JMR ಅವ್ರ ಶೇರ್ಸು ಅರ್ಜುನ್ ಅವ್ರ ಶೇರ್ಸು ಸೇರಿದ್ರೆ ನಾವೇ ಲೀಡಿಂಗ್ ಅಲ್ಲಿ ಇದೆ ಅನ್ಸುತ್ತೆ. ನಿಂತ್ಕೊಳ್ಳಿ, ಆ ಸೈಡ್ ಹೋಗ್ಬೇಡಿ, ನಿಂತ್ಕೊಳ್ಳಿ. ಹೋಗ್ಬೇಡಿ. ಅವ್ರನ್ನ ತಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲ ಸಾನಿಯಾ. ಈಗ ವೋಟ್ಸ್ ಎಲ್ಲ ನನ್ಗೆ ಸಿಕ್ಕಿದೆ ಸಾನಿಯಾ. ಈ ಸ್ಟ್ರೆಂತ್ ಸಾಕಾ ಅಥವಾ ಇನ್ನೂ ಬೇಕಾ? ಬೇಕಾದ್ರೆ ಹೇಳಿ, ಇನ್ನು ತುಂಬಾ ಜನ ಇನ್ವೆಸ್ಟರ್ಸ್ ಇದ್ದಾರೆ. ಈಗ ಚೇರ್ಮನ್ ಚೇರ್ ನಮ್ದೇ ಅನ್ಕೋತೀನಿ. ಅದ್ರಲ್ಲಿ ಡೌಟ್ ಏನಿದೆ ವಿವೇಕ್? ಲಕ್ಕಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಹೊಸ ಚೇರ್ಮನ್ ಶ್ರೀ ಮಿತ್ರಾನಂದನ್ ಅವರು. ವಿವೇಕ್, ಫರ್ದರ್ ಪ್ರಾಸೆಸ್ ನೋಡು. ಸರಿ, ಅದಕ್ಕೆ ಈ ಚೇರ್ ಬೇಕು ಅಂದ್ರೆ ದುಡ್ಡು ಕೊಟ್ಟು ಕೊಂಡ್ಕೊ. ಆದ್ರೆ ಚೇರ್ಮನ್ ಚೇರ್ ಬೇಕು ಅಂದ್ರೆ ಇನ್ನೊಂದು ಜನ್ಮ ಎತ್ತಬೇಕು. ಹಾ, ಓಕೆ ಓಕೆ. ಇವಾಗ ಬಂದಂತ ಬ್ರೇಕಿಂಗ್ ನ್ಯೂಸ್. ಲಕ್ಕಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನಂದನ್ ಫ್ಯಾಮಿಲಿ ಕೈ ಜಾರ್ ಹೋಗಿಲ್ಲ. ಕೊನೆ ಕ್ಷಣದಲ್ಲಿ ನಡೆದಂತ ಅದ್ಭುತ ಇದು, ನಿಜವಾಗ್ಲೂ ಮಿರಾಕಲ್. ಸಡನ್ ಆಗಿ ಶೇರ್ ಹೋಲ್ಡರ್ಸ್ ಎಲ್ರು ಮಿಸೆಸ್ ಭಾಗ್ಯಾನಂದನ್ ಅವರಿಗೆ ವೋಟ್ ಹಾಕಿ ಗೆಲ್ಸಿದ್ರು.
ನಲ್ಲಿ ಗೆದ್ದಂತ ಭಾಗ್ಯಾನಂದನ್ ಇನ್ನ ಸ್ವಲ್ಪ ಹೊತ್ತಲ್ಲೇ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಭಾಗ್ಯಾನಂದನ್ ಅವ್ರು ಬಂದ್ರು, ಅವ್ರ ಹತ್ರ ಮಾತಾಡೋಣ ಅಂತ. ಅಮ್ಮ ಟಿವಿಲ್ ಬರ್ತಿದ್ದಾರೆ. ಅಮ್ಮ ಟಿವಿಲಿ ಇವಾಗ ಮಾತಾಡ್ತಾರಾ? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು. ಇದು ಹೇಗ್ ಸಾಧ್ಯ ಆಯ್ತು ಅಂತ ಸ್ವಲ್ಪ ಹೇಳ್ತೀರಾ? ನಿಮ್ಗೆ ಓಟ್ ಹಾಕ್ತಾರೆ ಅಂತ ನಿಮ್ಗೆ ನಂಬಿಕೆನೇ ಇರ್ಲಿಲ್ಲ, ಕೊನೆ ಕ್ಷಣದಲ್ಲಿ ಹೇಗಿದ್ರಿ? ಇಂಥ ಅದ್ಭುತವಾದಂತಹ ಜಯ ನಿಮ್ಗೆ ಹೇಗ್ ಸಿಕ್ತು ಮೇಡಮ್? ನಿಮ್ ಪರ ನಿಂತು ನಿಮ್ಮನ್ನ ಗೆಲ್ಸಿದ್ಯಾರು? ನನ್ ಗಂಡ ಮಿತ್ರಾನಂದನ್ ಅವರು. ನನ್ ಕುಟುಂಬ, ನನ್ ಹಿತೈಷಿಗಳು, ನಮ್ ಶೇರ್ ಹೋಲ್ಡರ್ಸ್ ಎಲ್ರೂ ನಮ್ ಜೊತೆ ನಿಂತು ನಮ್ಮನ್ ಗೆಲ್ಸಿದ್ದಾರೆ. ಆದ್ರೆ ಮೊದಲು ಶೇರ್ ಹೋಲ್ಡರ್ಸ್ ಎಲ್ರು ಮಿಸ್ ಸಾನ್ಯಾ ಅವ್ರ ಪರ ಇದ್ರಲ್ಲ, ನಿಮ್ ಪರ ಹೇಗ್ ಬಂದ್ರು? ನಮ್ ಕಡೆ ಹೆಚ್ಚಿನ ಶೇರ್ಸ್ ಇದ್ದಿದ್ರಿಂದ ಉಳ್ದಿದ್ದ ಶೇರ್ ಹೋಲ್ಡರ್ಸ್ ಕೂಡ ನಮ್ ಕಡೆ ಬಂದ್ರು. ವೋಟಿಂಗಿಗೆ ನಿಮ್ ಗಂಡ ಬರ್ಲಿಲ್ವಲ್ಲ, ನೀವ್ ಹೇಗ್ ಮ್ಯಾನೇಜ್ ಮಾಡಿದ್ರಿ? ಕೆಲವು ಅನಿವಾರ್ಯ ಕಾರಣಗಳಿಂದ ಇವತ್ತವ್ರು ಬರಕ್ಕಾಗ್ಲಿಲ್ಲ, ಅದಕ್ಕೆ ನನ್ನ ಕಳ್ಸಿದ್ರು. ಅವ್ರ ಆಶೀರ್ವಾದ ತಗೊಂಡೇ ನಾನಿಲ್ಲಿಗೆ ಬಂದೆ. ಅವ್ರು ಕೊಟ್ಟಿದ್ದ ಪ್ರೋತ್ಸಾಹ ಸ್ಫೂರ್ತಿಯಿಂದನೇ ನಾನ್ ಗೆದ್ದಿದ್ದು. ಈ ಕ್ರೆಡಿಟ್ ಎಲ್ಲ ಮಿತ್ರಾನಂದನ್ ಅವ್ರಿಗೆ ಸೇರಿದ್ದು. ಇವತ್ತಿಗೂ ಮುಂದಕ್ಕೂ ಲಕ್ಕಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಚೇರ್ಮನ್ ಆಗಿ ಶ್ರೀ ಮಿತ್ರಾನಂದನ್ ಅವರೇ ಇರ್ತಾರೆ. ಮೇಡಮ್, ನಿಮ್ ಗೆಲುವಿಂದ ನಿಮ್ ಗಂಡ ಇದಾರಾ ಅಥವಾ ನಿಮ್ ಗಂಡನ್ ಸಕ್ಸಸ್ ಇಂದ ನೀವಿದ್ದೀರಾ? ನಾನು, ಅವರು, ನನ್ನ ಕುಟುಂಬ, ನಮ್ ಹಿತೈಷಿಗಳು ಎಲ್ರೂ ವಿಶ್ವಾಸದಿಂದ ಒಗ್ಗಟ್ಟಾಗಿದ್ದೀವಿ. ಎಲ್ರೂ ಕೂಡಿ ಕಷ್ಟಪಟ್ಟು ಈ ವಿಜಯನ ನಮ್ದಾಗ್ಸ್ಕೊಂಡಿದೀವಿ. ಎಲ್ರಿಗೂ ಥ್ಯಾಂಕ್ ಯು. ಇದೆ ಭಾಗ್ಯಾನಂದನ್ ಅವರ ಸಕ್ಸಸ್ ಸ್ಟೋರಿ. ಗೆದ್ದಿತ್ತು ನಿಮ್ಮಮ್ಮ ಅಲ್ವಾ? ಅಪ್ಪ ಗೆದ್ದಿರೋದು ಅಂತ ಇದ್ದೀರಾ? ಅಪ್ಪನ್ಗೋಸ್ಕರನೇ ಅಮ್ಮ ಕಷ್ಟಪಟ್ಟಿದ್ದು. ಅಪ್ಪ ಈ ಕಂಪ್ನಿಗ್ ಚೇರ್ಮನ್ ಆಗಿರ್ಲಿ ಅಂತ ಅಮ್ಮ ಪ್ರಯತ್ನ ಪಟ್ರು. ಇವಾಗ ಅಪ್ಪನೇ ಚೇರ್ಮನ್, ಹಾಗಾಗಿ ಅಪ್ಪನೇ ಗೆದ್ದಿದ್ದು.
ಗೆದ್ರು ಇಬ್ರು ಗೆದ್ದ ಹಾಗೆ. ಅಪ್ಪಂಗೋಸ್ಕರ ಅಮ್ಮ, ಅಮ್ಮಂಗೋಸ್ಕರ ಅಪ್ಪ. ಚಿಕ್ಕ ಮಕ್ಕಳಾದ್ರೂ ದೊಡ್ಡ ಮಾತು ಹೇಳಿದ್ರೆ, ಟಿವಿಲಿ ನಿಮ್ಮ ಅಮ್ಮ ಕೂಡ ಅದೇ ಹೇಳಿದ್ಲು. ಕಷ್ಟ ಅವಳ್ದಾದ್ರೂ ಕ್ರೆಡಿಟ್ ನಿಮ್ಮ ಅಪ್ಪನ್ಗೆ ಕೊಟ್ಲು. ಪ್ರತಿ ಗಂಡಸರು ವಿಜಯದ ಹಿಂದೆ ಒಂದ್ ಹೆಣ್ಣಿರ್ತಾಳೆ ಅನ್ನೋದು ಸತ್ಯ. ಈಗ ನಿಮ್ಮಪ್ಪನ ಗೆಲುವಿನ ಹಿಂದೆ ನಿಮ್ಮಮ್ಮ ಇದ್ದಾಳೆ. ಆದ್ರೆ ಇದು ನೋಡಿ ಎಲ್ಲಾರ ಮುಂದೆ ಹೇಳಲ್ಲ. ಅವಳ ಕಷ್ಟದ ಹಿಂದೆ, ಅವಳ ಗೆಲುವಿನ ಹಿಂದೆ ಅವಳ ಗಂಡ ಇದ್ದಾನೆ ಅಂತ ಮಾತ್ರ ಹೇಳಿದ್ಲು. ಆ ಕಾಲದಲ್ಲಿ ಸಾವಿತ್ರಿ ಹೋಗಿರೋ ತನ್ನ ಗಂಡನ ಪ್ರಾಣಕ್ಕೋಸ್ಕರ ಯಮನನ್ನೇ ತಡೆದು ಸಾಧಿಸಿದಂಗೆ ಈ ಕಾಲದಲ್ಲಿ ಭಾಗ್ಯ ಶತ್ರುಗಳಿಗೆ ಅಡ್ಡ ನಿಂತು ನಂದನ್ ವಂಶದ ಮರ್ಯಾದೆ, ಗೌರವ ಕಾಪಾಡಿದಾಳೆ. ಭಾಗ್ಯ ಧೈರ್ಯವಾಗಿ ಮುನ್ನುಗ್ಗಿದ್ಲು. ವಿಧಿಗೆ ಎದುರು ನಿಂತು ಹೋರಾಡಿದ್ಲು. ಮನೆ ಮರ್ಯಾದೆನ, ಗಂಡನ್ ಗೌರವನ ಕಾಪಾಡಿದ್ಲು. ನಿನ್ನೆ ಯಾರೋ ಏನೋ ಹೇಳಿದ್ರು, ಹೆಂಡತಿಯಾಗಿ ಭಾಗ್ಯ ಏನೂ ಮಾಡಿಲ್ಲ ಅಂತ. ಇನ್ಯಾರೋ ಅವ್ರ ಬಗ್ಗೆ ಕೇರ್ ಮಾಡ್ತಾರೆ ಅಂತ. ಆ ಕೇರಿಂಗ್ ತಾತ್ಕಾಲಿಕ ಅಂತ, ಅವನ ಬಗ್ಗೆ ನಿಜವಾಗ್ಲೂ ಕೇರ್ ಮಾಡ್ತಾ ಇರೋದು ತನ್ನ ಹೆಂಡತಿ ಅಂತ ಇವತ್ತು ಭಾಗ್ಯ ನಿರೂಪಿಸಿದಾಳೆ ರೀ. ಅರ್ಧಾಂಗಿ ಅನ್ನೋ ಮಾತಿಗೆ ಅರ್ಥ ಕೊಟ್ಟಿದ್ದಾಳೆ. ಲಕ್ಕಿ, ವಿನು, ನೀವ್ ಬರ್ದಿರೋ ರಾಮಕೋಟಿಗೆ ಫಲ ಸಿಕ್ತು. ಆ ಸೀತಾರಾಮನ ಆಶೀರ್ವಾದ ನಿಮ್ಮಮ್ಮಂಗೆ ಸಿಕ್ಕಾಯ್ತು. ಅವ್ರ ಆಶೀರ್ವಾದ ಮಾತ್ರ ಅಲ್ಲ ಅಜ್ಜಿ, ಆಂಜನೇಯ ಸ್ವಾಮಿಯ ಆಶೀರ್ವಾದ ಕೂಡ ಅಮ್ಮಂಗ್ ಸಿಕ್ಕಿದೆ. ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ಏನ್ ಮಾಡಿದ್ದಾರೆ ಬಿನ್ನು? ಆ ಸೀತಾರಾಮನ್ ಒಂದ್ ಮಾಡಿದ್ದು ಆಂಜನೇಯ ಸ್ವಾಮಿನೇ ಅಲ್ವಾ ತಾತ? ಹಾಗೆ ನಮ್ಮ ಅಪ್ಪ ಅಮ್ಮನ ಒಂದ್ ಮಾಡಿದ್ ಕೂಡ ಆಂಜನೇಯ ಸ್ವಾಮಿನೇ. ಮಕ್ಕಳು ದೈವ ಸ್ವರೂಪ ಅಂತಾರೆ. ನಿಮ್ಮಮ್ಮ ಅಪ್ಪನ್ಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ನೀವು ದೇವ್ರಾಗೋದ್ರಿ. ಅಮ್ಮ ಜಾನು, ಇವರು ನಿನ್ನೆಯಿಂದ ಏನೂ ತಿನ್ನದೆ ರಾತ್ರಿ ಎಲ್ಲ ನಿದ್ರೆ ಮಾಡದೆ ರಾಮಕೋಟಿ ಬರ್ದಿದ್ದಾರೆ. ಕರ್ಕೊಂಡು ಹೋಗಿ ಏನಾದ್ರೂ ತಿನ್ಸಮ್ಮ. ಸರಿ ಮಾವ, ಬನ್ನಿ. ತುಂಬಾ ಥ್ಯಾಂಕ್ಸ್ ಅರ್ಜುನ್ ಅವ್ರೆ, ಟೈಮ್ ಸರಿಯಾಗಿ ಬಂದು ನಮ್ಮನ್ ಕಾಪಾಡಿದ್ರಿ. ಥ್ಯಾಂಕ್ಸ್ ಹೇಳಿ ನನಗೆ ಇನ್ಸಲ್ಟ್ ಮಾಡಬೇಡ ಭಾಗ್ಯ. ನಮಗ್ ನೀವು ಮಾಡಿದ ಸಹಾಯ ತುಂಬಾ ದೊಡ್ಡದು ಅರ್ಜುನ್ ಅವರೇ. ನನ್ ಸಹಾಯ ಭಾಗ್ಯನ್ ಸಹಾಯಕ್ಕಿಂತ ದೊಡ್ಡದೇನಲ್ಲ ವಿವೇಕ್. ಅದ್ ಸರಿ, ನಾವು ಪ್ರಾಬ್ಲಮ್ ಅಲ್ಲಿ ಇದೀವಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಅರ್ಜುನ್ ಅವರೇ? ರಾತ್ರಿ ಭಾಗ್ಯ ನಮ್ಮ ಮನೆ ಡೋರ್ ಬೆಲ್ ರಿಂಗ್ ಮಾಡಿದ್ಲು. ನನ್ನ ಹೆಲ್ಪ್ ಮಾಡಿ ಅಂತ ಕೇಳಿದ್ಲು. ಸ್ನೇಹಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂದೆ. ಎಂಥದ್ದೇ ಸ್ನೇಹ ಇದ್ರೂ ನಿಮ್ಮ ಶೇರ್ಸ್ನ ನಮಗೆ ಕೊಡೋದು ತುಂಬಾ ದೊಡ್ಡ ವಿಷಯ. ಅದರಲ್ಲೇನು ದೊಡ್ಡತನ ಇದೆ? ನನ್ನ ಹತ್ರ ಇಲ್ಲದೆ ಇರೋದನ್ನ ಕೊಟ್ಟಿದ್ದೀನ ಹೇಳು? ಅ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅಂತಾರೆ. ಫ್ರೆಂಡ್ಶಿಪ್ ಅಂದ್ರೆ ಅದೇ ಅಲ್ವಾ? ನೀವ್ ನಿಮ್ ಶೇರ್ಸ್ ಕೊಟ್ಟಿದ್ದು ನಂಗೆ ಅರ್ಥ ಆಯ್ತು. ಆದ್ರೆ JMR ಅವ್ರ ಶೇರ್ಸ್ ಹೇಗೆ? ಅವ್ರಿಗೆ ಹೇಗೆ ಗೊತ್ತಾಯ್ತು? ನೀನು ನನ್ನ ಮನೆ ಬಾಗಿಲು ತಟ್ಟೆ, ನೀನು ಹೋದ್ಮೇಲೆ ನಾನು ಅವ್ರ ಮನೆ ಬಾಗಿಲು ತಟ್ಟೆ. ಅಷ್ಟೊತ್ತಲ್ಲಿ ನೀವು JMR ಅವ್ರ ಮನೆಗೆ ಹೋಗಿದ್ರಾ? ಕಾಲ್ ಮಾಡಿದ್ದೆ, ತಕ್ಷಣ ಬರಕ್ಕೆ ಹೇಳಿದ್ರು. ವಿಷಯ ಹೇಳಿದೆ, ನಿಂಗೆ ಚೆನ್ನಾಗಿ ಬೈದರು.
ನನ್ನ ಹತ್ರ ಭಾಗ್ಯಂಗೆ ಏನ್ ಸಂಕೋಚ ಅಂದ್ರು.